ಹಿಂದಿಯನ್ನ ಈ ರೀತಿ ಮುಂದಿಟ್ಕೊಂಡು ಭಾರತ ಕಟ್ಟೋದಾದ್ರೆ ಭಾರತ ಅನ್ನುವ ಪರಿಕಲ್ಪನೆ ಉಳಿಯುತ್ತ ಅನ್ನೋದು ಸಾಮಾನ್ಯ ಜ್ಞಾನ ನಿಮ್ಗಿಲ್ವಾ? ಮಾತಾಡೋರಿಗೆ ಸಾಮಾನ್ಯ ಜ್ಞಾನ ಇಲ್ವಾ? ಹಿಂದಿಯಿಂದ ಒಂದು ಭಾರತ ಅನ್ನೋದಾದ್ರೆ ನೀವು ಹೇಳ್ತೀರಿ ಒಂದು ದೇಶ ಒಂದು ಭಾಷೆ ಅಂತ. ಒಂದು ದೇಶ ಒಪ್ಕೋತೀವಿ, ನಾವೇನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಒಂದು ಭಾಷೆ ಅನ್ನೋ ಮಾತು ಹಾಡಿದ್ರೆ ನಾಳೆ ಭಾರತದ ಒಕ್ಕೂಟ ಏನಾಗುತ್ತೆ ಅನ್ನುವ ಸಾಮಾನ್ಯ ಜ್ಞಾನ ಬಿಜೆಪಿ ನಾಯಕರುಗಳಿಗೆ ಇರಲಿ. ಏನಾಯ್ತು? ಪಾಕಿಸ್ತಾನ ಬಾಂಗ್ಲಾದೇಶ ವಿಭಾಗ ಆಗ್ಲಿಕ್ಕೆ ಯಾವುದು ಕಾರಣ ಅಂತ ಏನಾದ್ರೂ ಗೊತ್ತಿದೆಯಾ? ಅವತ್ತು ಪಾಕಿಸ್ತಾನದಿಂದ ಬಾಂಗ್ಲಾದೇಶ ಆಚೆಗೆ ಹೋಗ್ಬೇಕಾದ್ರೆ ಅದು ಭಾಷೆ ಚಳುವಳಿ. ಹಾಗಾಗಿ ಅಂಥದ್ದೊಂದು ಉದಾಹರಣೆಗೆ ನೀವು ನಮ್ಮನ್ನು ಪ್ರಚೋದಿಸ್ತಾ ಇದ್ದೀರಿ ಬಿಜೆಪಿ ನಾಯಕರು ಅಂತ ನನಗೆ ಅನಿಸ್ತಾ ಇದೆ. ಪ್ರಚೋದನೆ ಮಾಡ್ತಾ ಇದ್ದೀರಿ ಅಂತ ಅನಿಸ್ತಾ ಇದೆ. ದೇಶ ಪ್ರೇಮವನ್ನ ನೀವು ನಮಗೆ ಹೇಳ್ಕೊಡ್ತೀರಿ. ಯಾವ ಸೀಮೆ ನೀವು ದೇಶ ಪ್ರೇಮಿಗಳು? ನೀವೆಲ್ಲ ಸ್ವಯಂ ಘೋಷಿತ ದೇಶ ಪ್ರೇಮಿಗಳು. ನೀವು ಯಾವತ್ತಾದ್ರೂ ಈ ದೇಶಕ್ಕೋಸ್ಕರ ಹೋರಾಟ ಮಾಡಿ ಜೈಲಿಗೆ ಹೋದವರ ನೀವೆಲ್ಲ? ಇಲ್ವಲ್ಲ. ಯಾವ ಉದಾಹರಣೆಗಳು ಇಲ್ವಲ್ಲ. ಈ ದೇಶಕ್ಕಾಗಿ ಹೋರಾಟ ಮಾಡಿ ಚಳವಳಿ ಮಾಡಿ ದೇಶಕ್ಕೆ ಹೋದರು ನೀವ್ಯಾರೂ ಅಲ್ಲ. ಮಾನ್ಯ ನಮ್ಮ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು ನನ್ನ ಜೊತೆಯಲ್ಲಿ ಅನೇಕ ಸಂದರ್ಭದಲ್ಲಿ ಮಾತಾಡಿದ್ದಾರೆ. ನಾನು ಗೋಕಾ ಚಳವಳಿ ಮುಖಾಂತರ ರಾಜಕಾರಣಕ್ಕೆ ಬಂದಂಥದ್ದು. ಅವತ್ತು ಗೋಕಾ ಚಳವಳಿಯಲ್ಲಿ ನಡೆದಂಥ ಲಾಠಿ ಚಾರ್ಜ್ ಅಲ್ಲಿ ನಾನು ಲಾಠಿ ಹೆಡ್ ತಿಂದಿದ್ದೆ ಅಂತ. ಅಶೋಕ್ ಅವರೇ, ವಿರೋಧ ಪಕ್ಷದ ನಾಯಕರು ಯಾವತ್ತಾದ್ರೂ ಪ್ರತಿ ವರ್ಷ SLCಯಲ್ಲಿ ಈ ನಾಡಿನ ಮಕ್ಕಳು ಎಷ್ಟು ಜನ ಫೇಲ್ ಆಗ್ತಾ ಇದ್ದಾರೆ ಒಂದು ಹಿಂದಿಯಿಂದ ಅಂತ ಹೇಳಿ ಅಂಕಿಅಂಶವನ್ನ ಏನಾದ್ರು ತಗೊಂಡು ನಿಮ್ಮ ವಿಧಾನಸಭೆ ಮೊನ್ನೆ ಅಧಿವೇಶನ ನಡೀತಲ್ಲ ಅವತ್ತೇನಾದ್ರೂ ಮಾತಾಡಿದೀರಾ? ಗೊತ್ತಿದೆಯಾ ಅದ್ರ ಅಂಕಿಅಂಶ ಏನು ಅಂತ? ನೀವೊಬ್ರು ವಿರೋಧ ಪಕ್ಷದ ನಾಯಕರು ಗೋಕಾ ಚಳವಳಿ ಮುಖಾಂತರ ನಾನು ರಾಜಕಾರಣಕ್ಕೆ ಬಂದೆ ಅಂತ ಹೇಳ್ತಿರಲ್ಲ. ಯಾವ ಸೀಮೆ ನಿಮ್ಮ ಕನ್ನಡ ಪ್ರೇಮ? ಯಾವ ಸೀಮೆ ಕನ್ನಡದ ಮಕ್ಕಳ ಕಾಳಜಿ? ಏನಾಗಿದೆ? ಮೊನ್ನೆ ರೈಲ್ವೆಯಲ್ಲಿ ಹಿಂದಿ ಪರೀಕ್ಷೆ ಕೊಟ್ಟರು ನಮ್ಮ ಮಕ್ಕಳಿಗೆ. ಡಿ ಗ್ರೂಪ್ನಲ್ಲಿ ಕೆಲಸ ಮಾಡುವಂತ ಕನ್ನಡದ ಮಕ್ಕಳು ಅಲ್ಲಿ ಪ್ರಮೋಷನ್ಗೋಸ್ಕರ ನಡೆಯುವಂತ ಒಂದು ಪರೀಕ್ಷೆ 5ನೇ ಕ್ಲಾಸು 7ನೇ ಕ್ಲಾಸು ಪಾಸಾಗಿ ಬಂದಂತ ಡಿ ಗ್ರೂಪ್ ಇನ್ನೋರಿಗೆ ನೀವು ಹಿಂದಿ ಇಂಗ್ಲಿಷಲ್ಲಿ ಕೊಟ್ಟು ಪ್ರಮೋಷನ್ಗೆ ಪರೀಕ್ಷೆ ಬರೀರಿ ಅಂತ ಹೇಳಿದ್ರಲ್ಲ. ಯಾರು ಸಿಕ್ಕಿತ್ತು ಪ್ರಮೋಷನ್? ಯಾರಿಗೆ ಸಿಕ್ತು? ಯಾವ ಹಿಂದಿ ಭಾಷಿಕರು ಬಂದಿದ್ರೋ ಬರೆದ್ರೋ ಅವ್ರಿಗೆ ಪ್ರಮೋಷನ್ ಸಿಕ್ತು. ಯಾಕಂದ್ರೆ ಕನ್ನಡದ ಮಕ್ಕಳಿಗೆ ಹಿಂದಿ ಅರ್ಥ ಆಗ್ಲಿಲ್ಲ, ಹಿಂದಿ ಗೊತ್ತಿರ್ಲಿಲ್ಲ. ಇದ ನಿಮ್ಮ ದೇಶ ಪ್ರೇಮ? ಕೇಳಿದ್ದೀರಾ? ಯಾವತ್ತಾದ್ರೂ ಕೇಳಿದ್ದೀರಾ? ಈ ದೇಶ ಯಾವ ಇದ್ರ ಆಧಾರದ ಮೇಲೆ ನಿಂತಿದೆ ಅಂತ ಹೇಳಿ ಯಾವತ್ತಾದ್ರೂ ನೀವು ಮಾತಾಡಿದ್ದೀರಾ? ಯಾವತ್ತೂ ಮಾತಾಡಲಿಲ್ಲ. ನಮ್ಮ ಪಕ್ಷ ಅಧಿಕಾರಕ್ಕೆ ಮುಂದಿನ ದಿನಗಳಲ್ಲಿ ಬಂದ್ರೆ ತ್ರಿಭಾಷಾ ಸೂತ್ರ ಜಾರಿಗೆ ತರ್ತೀವಿ. ಹೇಳ್ರಿ, ನಿಮ್ಮ ಚುನಾವಣೆ ಅಜೆಂಡದಲ್ಲಿ ಹೇಳ್ರಿ, ಅದನ್ನ ಹೇಳ್ಬಿಟ್ಟು ನಿಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತನ್ರಿ. ಕನಿಷ್ಠ ಯಡಿಯೂರಪ್ಪನಾಗಿರೋ ಕಾಳಜಿ ಇಲ್ವಲ್ರಿ ನಿಮಗೆ? ಯಾರಿಗೂ ಯಡಿಯೂರಪ್ಪನವ್ರಿಗಿರೋ ಕಾಳಜಿ ಇಲ್ಲ ನಿಮಗೆ. ನೀವು ಮಹಾ ದೇಶಭಕ್ತರು, ಸ್ವಯಂ ಘೋಷಿತ ದೇಶಭಕ್ತರು. ಇವರು ಬಿಟ್ಟರೆ ದೇಶದಲ್ಲಿ ಇನ್ಯಾರೂ ದೇಶಭಕ್ತರೇ ಇಲ್ಲ. ಹಿಂದಿ ಮುಂದಿಟ್ಕೊಂಡು ದೇಶಭಕ್ತರು ಅಂತ ಬಸವಣ್ಣವ್ರದೊಂದು ವಚನ ಇದೆ, ಇಲ್ಲಿ ಸಲ್ಲದವನು ಎಲ್ಲಿಯೂ ಸಲ್ಲದವನಯ್ಯ, ಇಲ್ಲಿ ಸಲ್ಲುವವನು ಎಲ್ಲೆಲ್ಲಿಯೂ ಸಲ್ಲುವನಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿ. ತನ್ನ ಮಾತೃಭಾಷೆ, ತನ್ನ ಜನ, ತನ್ನ ನಾಡು, ತನ್ನ ನುಡಿ ರಕ್ಷಣೆ ಮಾಡ್ಲಿಕ್ಕೆ ಆಗದೆ ಇರೋರು ಯಾವ ದೇಶ ರಕ್ಷಣೆ ಮಾಡ್ತೀರ ನೀವು? ಯಾವ ದೇಶ ರಕ್ಷಣೆ ಮಾಡ್ತೀರಿ? ಯಾವ ಸೀಮೆ ದೇಶಭಕ್ತರು ನೀವು? ರಾಜ್ಯಗಳಿಂದ ದೇಶ ಆಗಿದೆ. ನಿಮಗೆ ಗೊತ್ತಿಲ್ಲ ಇತಿಹಾಸ. ಅವತ್ತಿಗೆ ನಮ್ಮ ಪಂಪ ಹೇಳಿದ್ರು ಕನ್ನಡ ದೇಶದೋಳ್ ಅಂತ. ಭಾರತದ ಪರಿಕಲ್ಪನೆ ಇಲ್ದಂತ ಕಾಲದಲ್ಲಿ ಕನ್ನಡ ದೇಶದೋಳ್ ಅಂತ ಪಂಪ ಕರೆದಿದ್ರು. ಸ್ವಲ್ಪ ಇತಿಹಾಸ ಓದ್ಕೊಳ್ಳಿ ತಾವುಗಳು. ಅದು ಬಿಟ್ಟು ಈ ತರ ಹಸಿ ಸುಳ್ಳುಗಳು ಹೇಳಿ ದೇಶ ಭಾಷೆ ರಾಷ್ಟ್ರ ಭಾಷೆ ಅಂತ ಹೇಳ್ಕೊಂಬಂದ್ರಲ್ಲ ನೀವು. ಅದು ರಾಷ್ಟ್ರ ಭಾಷೆ ಅಲ್ಲದ ಹೇಳ್ಕೊಂಡು ಬಂದು ಆಗದೆ ಇದ್ದ ಕಾರಣಕ್ಕೆ ಈಗ ನೀವು ಕಾಂಗ್ರೆಸ್ನ ವಿರೋಧ ಮಾಡಿ ಬೇಡ ಅಂತ ಹೇಳಲ್ಲ. ಕಾಂಗ್ರೆಸ್ ಪಕ್ಷನ ವಿರೋಧ ಮಾಡಿ ನೀವಿಬ್ರು ನಿಂತ್ಕೊಂಡು ಬೀದಿಯಲ್ಲಿ ಬಡದಾಡಿ
ನಮಗೆ ಅದರ ಅಗತ್ಯ ಇಲ್ಲ. ಆದರೆ ಕನ್ನಡದ ವಿಚಾರದಲ್ಲಿ, ಕರ್ನಾಟಕದ ವಿಚಾರದಲ್ಲಿ, ಈ ನಾಡಿನ ಮಕ್ಕಳ ವಿಚಾರದಲ್ಲಿ ಏನಾದರೂ ಬಂದರೆ ನನಗೆ ಅನಿಸುತ್ತೆ, ರಾಜರತ್ನಂ ಅವರ ಒಂದು ಪದ್ಯ ನೆನಪಿಗೆ ಬರುತ್ತೆ. ಆಜ್ಞೆ ಮಾಡೋ ಐಗೂಳೆಲ್ಲ ದೇವರೇ ಆಗಲಿ, ಎಲ್ಲ ಕನ್ನಡ ಸುದ್ದಿಗೆ ಏನಾದರೂ ಬಂದರೆ ಮಾನ ಉಳ್ಸೋಕ್ಕಿಲ್ಲ ಅಂತ ಹೇಳಿ. ನಿಮಗೆ ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕೆಲವು ಹಿಂದಿ ಶಿಕ್ಷಕರು ಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳ್ಕೊಂಡಿದ್ರಿ. ನೀವು ಕೋರ್ಟ್ಗೆ ಹೋಗ್ರಿ, ಯಾರು ಬೇಡ ಅಂತ ನಾವೇನು ತಡಿತಾ ಇಲ್ಲ. ನೀವು ಕೋರ್ಟ್ಗೆ ಹೋದ್ರೆ ನಾವೆಲ್ಲಿಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡ್ತೀವಿ. ಹೋಗಿ ಕೋರ್ಟಿಗೆ. ನೀವು ಕೋರ್ಟ್ಗೆ ಹೋದ್ರೆ ಹೋರಾಟಗಾರರು ಎಲ್ಲಿಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡ್ತೀವಿ. ನಮ್ಮದು ಜನತಾ ನ್ಯಾಯಾಲಯ ಇದೆಯಲ್ಲ, ಅಲ್ಲಿ ಹೋಗ್ತೀವಿ, ನಾವೇ ಹೋಗ್ತೀವಿ. ಯಾವುದೇ ಕಾರಣಕ್ಕೂ ಇಂಥ ಬೆದರಿಕೆಗಳಿಗೆಲ್ಲ ನಾವು ಬಗ್ಗೋದೂ ಇಲ್ಲ, ಜಗ್ಗೋದೂ ಇಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಯಾವುದೋ ಶಂಕರಿನ ತೀರ್ಥ ಈ ನಮ್ಮ ಕರ್ನಾಟಕದ BJP ನಾಯಕರುಗಳು ಮಾತಾಡ್ತಾ ಇರೋದು ಅವ್ರ ಮಾತುಗಳಲ್ಲ, ಯಾವುದೋ ಶಂಕನಿಂದ ಬಂದಂಥ ತೀರ್ಥ ಅಂತ ಅನಿಸ್ತಾ ಇದೆ. ಯಾರು ನಿಮ್ಮ ರಾಷ್ಟ್ರ ನಾಯಕರುಗಳು ಏನಾದ್ರು ನಿಮಗೆ ವಿರೋಧ ಮಾಡಿ ಕರ್ನಾಟಕ ಸರ್ಕಾರ ತಂದಿರುವಂಥ ಐತಿಹಾಸಿಕ ತೀರ್ಪನ್ನು ವಿರೋಧ ಮಾಡಿ ಅಂತ ಏನಾದ್ರು ಹೇಳಿದಾರೇನ? ಅದಕ್ಕೆ ವಿರೋಧ ಮಾಡ್ತಾ ಇದ್ದೀರಾ? ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದೆ ಅನ್ನೋದಕ್ಕೆ ವಿರೋಧ ಮಾಡೋದಾದ್ರೆ ಮಾಡ್ಕೊಳ್ಳಿ, ನಮಗೇನು ಇದಿಲ್ಲ. ಆದ್ರೆ ಅದರ ಪರಿಣಾಮ ಏನಾಗಿತ್ತು ಕರ್ನಾಟಕದ ಮಕ್ಕಳ ಮೇಲೆ? ಲಕ್ಷಾಂತರ ಮಕ್ಕಳ ಬದುಕೇನಾಗ್ತಾ ಇದೆ, ಏನಾಗ್ತಾ ಇದ್ದಾರೆ ಈ ನಾಡಿನ ಮಕ್ಕಳು? ಒಬ್ರು ಮಾತಾಡ್ತಾ ಇಲ್ವಲ್ಲ ನೀವು? ಪ್ರತಿ ವರ್ಷ SLC ಪರೀಕ್ಷೆಯಲ್ಲಿ ಕನ್ನಡದ ಮಕ್ಕಳು, ಲಕ್ಷಾಂತರ ಮಕ್ಕಳು ಫೇಲ್ ಆಗ್ತಾ ಇದಾರಲ್ಲ, ಮಾತಾಡ್ರಿ, ಅದನ್ನ ಹೇಳ್ರಿ. ಕರ್ನಾಟಕದ ಜನರಿಗೆ, ಕನ್ನಡದ ಮಕ್ಕಳಿಗೆ ಹೇಳ್ರಿ ಅದನ್ನ. ಅದೇನೂ ಹೇಳದೆ ಬರೇ ನೀವು ಹಿಂದಿ ಕಲಿಬೇಕು, ಹಿಂದಿ ಕಲಿಬೇಕು, ಬಲವಂತವಾದ ಹೇರಿಕೆ ನೀವು ಹೇಳ್ತೀರಿ. ಹಿಂದಿ ಮತ್ತು ಸಂಸ್ಕೃತ ಇವೆರಡೂ ದೇಶದ ಐಕ್ಯತೆ. ಹಾಗಾದ್ರೆ ಬೇರೆ ಭಾಷೆಗಳೆಲ್ಲ ಏನಂತ ಅನ್ಕೊಂಡಿದ್ದೀರಿ? ಎರಡು ಭಾಷೆ ಉಳಿಸ್ಕೊಂಡು ಈ ದೇಶ ಕಟ್ಲಿಕ್ಕಾಗುತ್ತೇನೋ? ದೇಶ ಉಳಿಸ್ಕೊಳಕ್ಕಾಗುತ್ತೇನೋ? ಇದೆಲ್ಲ ಬಿಟ್ಬಿಟ್ಟು ಈ ನಾಡಿನ ಮಕ್ಕಳ ಹಿತವನ್ನ ನೋಡ್ರಿ. ಫಸ್ಟು ಈ ನೆಲದ ಮಕ್ಕಳು ಏನಾಗಿದ್ದಾರೆ, ಏನು ಆಗ್ತಾ ಇದ್ದಾರೆ ಅದನ್ನು ತಿಳ್ಕೊಳ್ಳಿ. ಪ್ರತಿ ವರ್ಷ ಏನಾಗ್ತಾ ಇದೆ ಅಂತೇಳಿ ತಿಳ್ಕೊಳ್ಳಿ. ಇವತ್ತರೆಗೂ ಒಬ್ರು ಕೇಳೋದಿಲ್ಲ ನೀವು. ನಿಮ್ಮದೇ ಆದಂಥ ಕೇಂದ್ರದ ಉದ್ಯಮ, ರೈಲ್ವೆ ಇಲಾಖೆಯಲ್ಲಿ ಎಷ್ಟು ಅನ್ಯಾಯ ಆಗ್ತಾ ಇದೆ. ಹಿಂದಿ ಮುಂದಿಟ್ಕೊಂಡು ನಮ್ಮ ನಾಡಿನ ಮಕ್ಕಳ ಮೇಲೆ ಎಷ್ಟು ಅನ್ಯಾಯ ಆಯಿತು. ಮೊನ್ನೆ ಯಾರು ಒಬ್ಬ ಸಂಸದರು ಮಾತಾಡಲಿಲ್ಲ, ಒಬ್ಬ ಮಂತ್ರಿಗಳು ಮಾಜಿ ಮಂತ್ರಿಗಳು ಮಾತಾಡಲಿಲ್ಲ, ಯಾರೂ ಮಾತಾಡ್ಲಿಲ್ವಲ್ರಿ? ನೀವು ಯಾರುವೆ ಕಾಂಗ್ರೆಸ್ನವರು ಮಾತಾಡಲಿಲ್ಲ, BJPಯವರು ಮಾತಾಡಲಿಲ್ಲ. ಮತ್ತೆ ನಾವೇ ಬೀದಿಗಿಳಿಬೇಕು, ಚಳವಳಿಗಾರರೇ ಬೀದಿಗಿಳಿಬೇಕು, ನಾವು ಕೇಸ್ ಹಾಕಿಸ್ಕೋಬೇಕು, ಜೈಲಿಗೆ ಹೋಗಬೇಕು. ಮತ್ತೆ ನಿಮ್ಮನ್ನು ಆಯ್ಕೆ ಮಾಡಿ ಯಾಕೆ ಕಳಿಸಿರೋದು? ಯಾಕೆ ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿರೋದು? ಇಲ್ಲಿ ರಾಜಕೀಯ ತಗೊಂಡ್ಬರ್ತೀರಲ್ರಿ. ಇಂಥ ವಿಚಾರದಲ್ಲಿ ರಾಜಕಾರಣ ಮಾಡಕ್ ಕೊಟ್ಟಿರಿ. ಎಲ್ಲ ವಿಚಾರದಲ್ಲೂ ರಾಜಕಾರಣ ಮಾಡಕ್ ನಿಂತ್ರೆ ಕಲೀರಿ, ತಮಿಳ್ನಾಡಲ್ಲಿ ಕಲೀರಿ. ಹೇಳಿ, ಈಗ ತಮಿಳ್ನಾಡಲ್ಲಿ ಚುನಾವಣೆ ನಡೀತಾ ಇದೆ ಅಲ್ಲ, ಅಲ್ಲಿ ತ್ರಿಭಾಷಾ ನಮ್ದು BJP ಪಕ್ಷ ಅಧಿಕಾರಕ್ಕೆ ಬಂದ್ರೆ ತಮಿಳ್ನಾಡಲ್ಲಿ ನಾವು ತ್ರಿಭಾಷಾ ಸೂತ್ರ ತರ್ತೀವಿ ಅಂತ ಹೇಳಿ ತಮಿಳ್ನಾಡಲ್ಲಿ ಬದುಕಿ ನೀವು ಆಚೆಗೆ ಬನ್ನಿ ನೋಡೋಣ. ಅದನ್ನ ಹೇಳಿ, ಘೋಷಣೆ ಮಾಡಿ. ಆಗುತ್ತಾ? ಸಾಧ್ಯ ಇದೆಯಾ? ಅಲ್ಲಿ ಅವತ್ತಿನ ಕಾಲಕ್ಕೆ ಅವರು ದ್ವಿಭಾಷಾ ಸೂತ್ರ ತಗೊಬಂದ್ರು. ನಿಮ್ ಪಕ್ಕದ್ದು ಮಹಾರಾಷ್ಟ್ರ, ನಿಮ್ದೇ ಸರ್ಕಾರ ಇದೆಯಲ್ರಿ ಮಹಾರಾಷ್ಟ್ರದಲ್ಲಿ, ನಿಮ್ ಸರ್ಕಾರ ಇದೆಯಲ್ಲ, ಅವರು ದ್ವಿಭಾಷಾ ಸೂತ್ರ ಜಾರಿಗೆ ತಂದ್ರಲ್ಲ, ಅವ್ರನ್ನೇನು ದೇಶದ್ರೋಹಿಗಳಂತ ಕರಿತೀರಾ? ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳೇ ಕೇಳಿಸ್ಕೊಳ್ಳಿ, ನಿಮ್ಮ ಪಕ್ಷ ನಿಮ್ಮನ್ನ ದೇಶದ್ರೋಹಿ ಅಂತ ಕರೆಯುತ್ತೆ, ನಿಮ್ಮ ನಾಯಕರುಗಳು ದೇಶದ್ರೋಹಿ ಅಂತ ಕರೀತಾರೆ, ಕೇಳಿಸ್ಕೊಳ್ಳಿ ನೀವು. BJP ಅಧಿಕಾರದಲ್ಲಿ ಇದ್ರೂ ಮಹಾರಾಷ್ಟ್ರದಲ್ಲಿ ದ್ವಿಭಾಷಾ ಸೂತ್ರ ಜಾರಿಗೆ ತರ್ತಾರೆ. ಅದು ಆ ರಾಜ್ಯದ ಪ್ರೀತಿ, ಆ ಮಕ್ಕಳ ಪ್ರೀತಿ, ಆ ನಾಯಕರುಗಳಿಗೆ. ಇವ್ರು ಏನು ಎಲ್ಲ ವಿಶ್ವಮಾನವರು. ಇವರು ಅಧಿಕಾರಕ್ಕೆ ಬಂದ ತಕ್ಷಣ ಭಾಷೆ ಬೇಕಾಗಿಲ್ಲ, ಭಾಷೆಯ ಜನರು ಬೇಕಾಗಿಲ್ಲ, ನಾಡಿನ ಹಿತ ಬೇಕಾಗಿಲ್ಲ, ಎಲ್ಲ ವಿಶ್ವಮಾನವರು ಆಗ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಮೊದಲು ಕನ್ನಡಿಗರನ್ನ ಪ್ರೀತಿಸೋದು ಕಲೀರಿ, ಕನ್ನಡವನ್ನ ಪ್ರೀತಿಸೋದು ಕಲೀರಿ, ಕರ್ನಾಟಕವನ್ನ ಪ್ರೀತಿಸೋದು ಕಲೀರಿ. ಆಮೇಲೆ ದೇಶ ಪ್ರೀತಿಸ್ತೀರಿ ಅನ್ನೋ ನಂಬಿಕೆ
ಇದನ್ನೇ ಪ್ರೀತಿ ಮಾಡಿದವರು, ನಮ್ಮ ಸ್ವಂತ ನಾಡನ್ನ ನುಡಿಯನ್ನ ಪ್ರೀತಿ ಮಾಡಿದವರು ಯಾವ ದೇಶ ಕಟ್ತೀರಿ? ಯಾವ ದೇಶ ಪ್ರೇಮ ನಿಮ್ಮದು? ನಾವು ನೋಡ್ತಾ ಇರ್ತೀವಿ, ಮಾತಿಗೆ ಮುಂಚೆ ಏನಾದರೂ ನಾವು ಮಾತಾಡಿದ್ರೆ ಸಾಕು, ಬಂದ್ಬಿಟ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವರು ಬರೀತಾರೆ ದೇಶ ವಿರೋಧಿಗಳು ಇವರು ಅಂತ ಹೇಳಿ. ಕನ್ನಡದ ಬಗ್ಗೆ ಮಾತಾಡಿದ್ರೆ, ಕರ್ನಾಟಕದ ಬಗ್ಗೆ ಮಾತಾಡಿದ್ರೆ ದೇಶ ವಿರೋಧಿಗಳು ಅಂತ ಬರೀತಾರೆ. ನಕಲಿ ದೇಶ ಪ್ರೇಮಿಗಳು ನೀವೆಲ್ಲ, ಸ್ವಯಂ ಘೋಷಿತ ದೇಶ ಪ್ರೇಮಿಗಳು. ಯಾರಿಗೆ ಹೇಳ್ತೀರಿ ನೀವು? ಹಾಗಾಗಿ ಪದೇ ಪದೇ ಇಂಥ ಹೇಳಿಕೆಗಳನ್ನು ಕೊಡೋದು ನಿಲ್ಸಿರ ಸರಿ. ಇಲ್ಲದೆ ಹೋದ್ರೆ ಇಡೀ ರಾಜ್ಯದಲ್ಲಿ ಈ ಆಂದೋಲನ ಪ್ರಾರಂಭ ಆದ್ರೆ ನೀವ್ಯಾರೂ ತಡೆಯಕ್ಕಾಗೋದಿಲ್ಲ, ಯಾರೂ ತಡೆಯಕ್ಕಾಗೋದಿಲ್ಲ. ಈಗ ಸಣ್ಣ ಕಿಡಿ ಹತ್ಕೊಂಡಿದೆ. ನಾನು ಹೇಳಿದೆ, ಮೊನ್ನೆ ಮುಖ್ಯಮಂತ್ರಿಗಳಿಗೆ ಹೇಳಿದೆ, ಈಗ ಮೊದಲನೇ ಹೆಜ್ಜೆ ಇಟ್ಟಿದ್ದೀರಿ, ದ್ವಿಭಾಷಾ ಸೂತ್ರ ಜಾರಿಗೆ ತನ್ನಿ ಅಂತ ಹೇಳಿದೆ ಮುಖ್ಯಮಂತ್ರಿಗಳಿಗೆ. ಹೇಳಿದ್ರು ಮುಖ್ಯಮಂತ್ರಿಗಳು, ಸದ್ಯದಲ್ಲೇ ದ್ವಿಭಾಷಾ ಸೂತ್ರ ಜಾರಿಗೆ ತರುವಂತ ಪ್ರಯತ್ನದಲ್ಲಿ ಇದ್ದೀನಿ, ಜಾರಿಗೆ ತರ್ತೀನಿ ಅಂತ ಹೇಳ್ತಾ ಇದ್ರು ಮುಖ್ಯಮಂತ್ರಿಗಳು. ಬೇಕು ನಮಗೆ ತ್ರಿಭಾಷಾ ಸೂತ್ರದ ಅಗತ್ಯ ಇಲ್ಲ. ಬೇರೆ ರಾಜ್ಯಗಳಲ್ಲಿ 5 ಭಾಷೆ ಕಲಿತಾರೆ, ನಾವ್ಯಾಕ್ರಿ 6 ಭಾಷೆ ಕಲಿಬೇಕು ನಮ್ಮ ಮಕ್ಕಳು? ಆ ಒತ್ತಡವನ್ನು ನಮ್ಮ ಮೇಲೆ ಯಾಕೆ ಹಾಕ್ತೀರಿ? ಇಲ್ಲಿದೆ ನೋಡಿ, ಕೇವಲ ಭಾರತದಲ್ಲಿ 5 ರಾಜ್ಯಗಳಲ್ಲಿ ಮಾತ್ರ ತ್ರಿಭಾಷಾ ನೀತಿ, ಇನ್ನೆಲ್ಲ ರಾಜ್ಯಗಳಲ್ಲಿ ದ್ವಿಭಾಷಾ ನೀತಿ ಇದೆ. ನಮಗೆ ಮಾತ್ರ ತ್ರಿಭಾಷಾ ನೀತಿಯನ್ನ ಪಾಠ ಮಾಡ್ತೀರಿ ನೀವು. ಏನ್ ಮಾಡ್ಬೇಕು ನಮ್ಮ ಮಕ್ಕಳು? ಇಲ್ಲ ಹಿಂದಿ ಕಲಿಯೋದ್ರಿಂದ ನಮ್ಮ ಮಕ್ಕಳಿಗೆ ಲಕ್ಷಾಂತರ ಜನ ಕನ್ನಡಿಗರೇ ಉದ್ಯೋಗ ಏನಾರು ಕೊಟ್ಟಿದ್ದೀರಾ? ಇಲ್ಲ ನೀವು ನಮಗೆ ಹೇಳ್ತಿರಲ್ಲ, ಇಂಗ್ಲಿಷನ್ನ ನೀವು ಪ್ರೀತಿ ಮಾಡೋರು ದೇಶದ ಭಾಷೆ ಹಿಂದಿ ಯಾಕೆ ಪ್ರೀತಿ ಮಾಡಬಾರ್ದು ಅಂತ ಹೇಳಿ. ಉತ್ತರ ಭಾರತದಲ್ಲಿ ಹಂಗಾರೆ ಅವ್ರನ್ನೆಲ್ಲ ಇಂಗ್ಲಿಷ್ ಕಲಿತಿದಾರಲ್ಲಪ್ಪ, ಆ ಶಾಲೆಗಳನ್ನೆಲ್ಲ ಮುಚ್ಚಿಸ್ಬಿಡಿ. ಅಲ್ಲಿ ಹಿಂದಿ ಶಾಲೆಗಳನ್ನ ಇಂಗ್ಲಿಷ್ ಶಾಲೆಗಳಾಗಿ ಪರಿವರ್ತನೆ ಮಾಡ್ತಾ ಇದ್ರಲ್ಲ ಉತ್ತರ ಭಾರತದ ರಾಜ್ಯಗಳಲ್ಲಿ. ಅಲ್ಲಿ ಮಕ್ಕಳು ಇಂಗ್ಲಿಷ್ ಕಲ್ತ್ರೆ ವಿಶ್ವದಲ್ಲಿ ಹೋಗಿ ಕೆಲಸ ಮಾಡ್ಬೋದು ಅನ್ನೋ ಕನಸು ಕಟ್ಕೊಂಡು ಇಂಗ್ಲಿಷ್ ಕಲಿತಿದಾರಲ್ಲ, ಅಲ್ಲಿ ಎಲ್ಲ ಇಂಗ್ಲಿಷ್ ಶಾಲೆಗಳನ್ನ ಮುಚ್ಚಿಬಿಡ್ರಿ ನೀವು. ಬರೀ ಅಲ್ಲಿ ಹಿಂದಿ ಇಟ್ಕೊಳ್ರಿ. ಉತ್ತರ ಭಾರತದ ರಾಜ್ಯಗಳಲ್ಲಿ ಅಲ್ಲಿ ದ್ವಿಭಾಷಾ ಸೂತ್ರ, ಅಲ್ಲಿ ಹಿಂದಿ ಮತ್ತು ಇಂಗ್ಲಿಷ್. ನಾವು ಮಾತ್ರ ತ್ರಿಭಾಷಾ ಸೂತ್ರ. ಇದು ಯಾವ ಧರ್ಮ ನಿಮ್ದು? ಬಾರಿ ಧರ್ಮ ರಾಜಕಾರಣ ಮಾಡೋರಿಗೆ ನಿಮಗೆ ಯಾವ ಧರ್ಮ ಅರ್ಥ ಇದೆಯಾ? ಗೊತ್ತಿದೆಯಾ? ಮಾತಾಡಿ ಇನ್ಮೇಲೆ. ಅಶೋಕ್ ಅವರೇ ಮಾತಾಡಿ. ನಿಮ್ಮ ಕ್ಷೇತ್ರದಲ್ಲಿ ಅವ್ನು ಯಾರೋ ಒಬ್ಬ ನಾಯ್ಡುನ ಎದುರಿಸಕ್ಕಾಗ್ಲಿಲ್ಲ ನಿಮ್ಮ ಕೈಲಿ. ನನ್ನ ರಕ್ಷಣೆ ಕೇಳಿದ್ರಿ, ಜ್ಞಾಪನ ಇದೆಯಾ? ನೀವು ರಕ್ಷಣೆಗೆ ಬಂದವರು ಅವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯವರು. ನಿಮಗೆ ದೇಶದ್ರೋಹಿಗಳ ತರ ಕಾಣ್ತೀವ ನಾವು? ಇನ್ನೊಂದಷ್ಟು ವಿಚಾರಗಳಿದೆ, ಇನ್ನೊಮ್ಮೆ ಮಾತಾಡ್ತೀನಿ ಅಶೋಕ್ ಅವರೇ. ಕನ್ನಡದ ವಿಚಾರದಲ್ಲಿ, ಕರ್ನಾಟಕದ ವಿಚಾರದಲ್ಲಿ, ನಾಡಿನ ಮಕ್ಕಳ ಭವಿಷ್ಯದ ವಿಚಾರದಲ್ಲಿ ತಾವು ರಾಜಕಾರಣ ಮಾಡಬೇಡಿ. ಒಂದು ಕಾವೇರಿ ವಿಚಾರ ಬರಲಿ, ಕೃಷ್ಣೆ ವಿಚಾರ ಬರಲಿ, ಮಾದಾಯಿ ವಿಚಾರ ಬರಲಿ, ಯಾರಾದ್ರೂ ಕರ್ನಾಟಕದ ಸಂಸದರು ಒಟ್ಟಿಗೆ ನಿಂತು ಒಂದು ದಿವಸ ಕರ್ನಾಟಕದ ಧ್ವನಿಯಾಗಿ ಯಾರಾದ್ರೂ ಮಾತಾಡಿದ್ದೀರಾ? ಅಲ್ಲೂ ಕೆಟ್ಟ ನಿಮ್ಮ ರಾಜಕೀಯ ನೀತಿ, ರಾಜಕಾರಣ, ಪಕ್ಷ ರಾಜಕೀಯ ಮಾಡ್ತೀರಿ. ಕಲೀರಿ ಆ ತಮಿಳ್ನಾಡೋರ ಹತ್ರ ಸ್ವಾಭಿಮಾನವನ್ನ. DMK ADMK ಎಷ್ಟೇ ಅವರ ಚುನಾವಣೆಯ ಸಂದರ್ಭನೋ ಅವ್ರನ್ನ ಟೀಕಿಸೋದು ಮಾಡ್ತಾರೆ, ಆದ್ರೆ ಕಾವೇರಿ ವಿಚಾರ ಬಂದಾಗ DMK ADMK ಒಟ್ಟಿಗೆ ನಿಂತ್ಕೊಂಡು ಆ ರಾಜ್ಯದ ಪರವಾಗಿ ಕೆಲಸ ಮಾಡ್ತಾರೆ. ನೀವು ಒಂದು ದಿವಸ ಕರ್ನಾಟಕದ ರಾಜಕಾರಣಿಗಳು ಈ ನಾಡಿನ ಪರವಾಗಿ ಒಟ್ಟಿಗೆ ನಿಂತ್ಕೊಂಡು ಕೆಲಸ ಮಾಡಿದ್ದು ನೋಡ್ಲಿಲ್ಲ ನಾವು. ನೀವು ದೇಶ ಪ್ರೇಮವನ್ನು ನಮಗೆ ಹೇಳಕ್ ಬರ್ತೀರಿ. ಯಾವ ಸೀಮೆ ನಿಮ್ದು ದೇಶ ಪ್ರೇಮ? ನಿಮ್ಮ ನೆಲವನ್ನ ನೀವು ರಕ್ಷಣೆ ಮಾಡಕ್ ಆಗದೆ ಇರೋರು, ನಿಮ್ಮ ಭಾಷೆಯನ್ನ ರಕ್ಷಣೆ ಮಾಡ್ಲಿಕ್ಕೆ ಆಗದೆ ಇರೋರು, ನಿಮ್ಮ ಮಕ್ಕಳ ಭವಿಷ್ಯವನ್ನ ರಕ್ಷಣೆ ಮಾಡ್ಲಿಕ್ಕೆ ಆಗದೆ ಇರೋರು, ಯಾವ ಸೀಮೆ ನಿಮ್ದು ದೇಶ ಪ್ರೇಮ ಅನ್ನೋದು? ಹಾಗಾಗಿ ನಾವು ಏಪ್ರಿಲ್ 1ರಿಂದ ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ಈ ಆಂದೋಲನ ತಗೊಂಡು ಹೋಗ್ತೀವಿ. ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ತಾಲೂಕಲ್ಲಿ ಹೇಳ್ತೀವಿ ಜನರಿಗೆ, ಸುಮ್ಮನೆ ಕೂರಬೇಡ್ರಿ ಇಂಥ ವಿಚಾರದಲ್ಲಿ. ನಮ್ಮನ್ನ ಪ್ರಚೋದಿಸುವಂತ ನೀವು ಕೆಲಸ ಮಾಡಿದ್ರೆ ನಿಮ್ಮ ಬಿಜೆಪಿಯವರ ಅಜೆಂಡಾ ಎಂಥದ್ದು ಅನ್ನೋದನ್ನ ಇಡೀ ರಾಜ್ಯಕ್ಕೆ ಹೇಳ್ಕೊಂಡು ಬರ್ತೀವಿ. ಇವರು
ಅಧಿಕಾರಕ್ಕೆ ಬಂದ್ರೆ ತ್ರಿಭಾಷಾ ಸೂತ್ರವನ್ನ ತರ್ತಾರೆ ಅಂತ ಅದನ್ನೇ ಹೇಳ್ಬೇಕಾಗತ್ತೆ ನಾವು. ಬನ್ನಿ ಮುಂದಿನ ದಿನಗಳಲ್ಲಿ ಚುನಾವಣೆ ಗೊತ್ತಾಗುತ್ತೆ ನಿಮಗೆ. ಇದೆಲ್ಲ ಬಿಟ್ಟು ಇನ್ಮೇಲಾದ್ರೂ ಕರ್ನಾಟಕದ ಧ್ವನಿಯಾಗಿ ಕೆಲಸ ಮಾಡುವಂಥದ್ದು ಆಗಬೇಕು.